ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ಪ್ರೀವಿಯಸ್ ಕ್ಲಾಸ್‌ನಲ್ಲಿ ಏನೆಲ್ಲ ತಿಳಿದಿದ್ದೀವಿ ಅಂತೇಳಿ ಪರ್ ವಿಡಿಯೋದಲ್ಲಿ ನೋಡಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ. ಎಸ್. ಇಲ್ಲಿ ಗದ್ಯ ಭಾಗದಲ್ಲಿ ಎಲ್ಲವನ್ನೂ ನಾನು ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಉತ್ತರಗಳ ಅಭ್ಯಾಸದಲ್ಲಿ ನೀಡ್ತಾ ಹೋಗಿದ್ದೀನಿ. ಅದೇ ರೀತಿಯಲ್ಲಿ ಪದ್ಯ ಭಾಗದಲ್ಲಿ ಈ ಎಲ್ಲವೂ ಮಾಡಿದ್ದೀನಿ. ಯಾವ್ದು ಪೆಂಡಿಂಗ್ ಇದೆ ಅಂದ್ರೆ ಇನ್ನು ಸೋಮೇಶ್ವರ ಶತಕ ಅಂತಕ್ಕಂಥ ಪೆಂಡಿಂಗ್ ಇದೆ. ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಪದ್ಯ ಭಾಗ 4 ಯಾವುದು ಅಂತಂದ್ರೆ ಸೋಮೇಶ್ವರ ಶತಕ. ಎಸ್, ಕಾಣ್ತಿದ್ಯಾ? ಸೋಮೇಶ್ವರ ಶತಕದಲ್ಲಿ ಬರತಕ್ಕಂತಹ ಕೃತಿಕಾರರ ಪರಿಚಯ, ಅಭ್ಯಾಸ ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗಾದ್ರೆ ಯಾವ ರೀತಿಯ ನೋಟ್ಸ್ ಬೇಕು ತಿಳಿಸ್ತಾ ಹೋಗ್ತೇನೆ. ತಿಳಿತಾ ಹೋಗೋಣ ಬನ್ನಿ, ಕಲಿತಾ ಹೋಗೋಣ ಬನ್ನಿ. ಕೃತಿಕಾರರ ಪರಿಚಯ ಮುಂಚೆ ನಾವು ಪದಗಳ ಅರ್ಥ ಅಂತಕ್ಕಂಥ ತಿಳಿಬೇಕಾಗುತ್ತೆ. ಪದಗಳ ಅರ್ಥ ಯಾಕೆ ತಿಳಿಬೇಕು ಅಂತ ಪ್ರಶ್ನೆ ಹಾಕೊಂಡಾಗ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ತದೆ. ಜೊತೆಗೆ ಪದ್ಯವನ್ನು ಓದುವಾಗ ಪದದ ಅರ್ಥ ಏನು, ಇದಕ್ಕೆ ಅರ್ಥ ಏನು ಅಂತ ತಿಳಿಲಿಕ್ಕೆ ನಮಗೆ ಏನು ಆಗ್ತದೆ ಅಂದ್ರೆ ಈ ಪದಗಳ ಅರ್ಥ ಅಂತಕ್ಕಂಥ ಮುಖ್ಯ ಆಗ್ತದೆ. ಅಲ್ಲಿ ಪದ್ಯದಲ್ಲಿ ಆತ್ಮ ಅಂತ ಬಂದಂತ ತಿಳ್ಕೊರ ಅರ್ಥ ನಿಮಗೆ ಗೊತ್ತಾದ್ರೆ ಏನಾಗುತ್ತೆ, ಪದ್ಯ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಆದ ಕಾರಣ ಈ ಪದಗಳ ಅರ್ಥ ಅಂತಕ್ಕಂಥ ತಿಳಿಬೇಕಾಗುತ್ತೆ. ಆತ್ಮ ಅಂದ್ರೆ ತನ್ನ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ಆ ನಂತರ ಉಡುರಾಜ ಅಂದ್ರೆಗಿನ ನಕ್ಷತ್ರಾಧಿಪತಿ ಚಂದ್ರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಆ ನಂತರ ಊರ್ಜಿತ ಅಂದ್ರೆನ ರೂಢಿಯಲ್ಲಿರುವ ಅಂತಕ್ಕಂಥದ್ದು. ಒಲ್ಮೆ ಅಂದ್ರೆ ಪ್ರೀತಿ. ಕೆಲ ಅಂದ್ರೆಗಿನ ಕೆಲವು. ಕೈ ಆಸೆ ಅಂದ್ರೆ ಲಂಚ ಅಂತಕ್ಕಂಥದ್ದು. ಆಮಿಷ ಅಂತ ಅರ್ಥ ಕೊಡುತ್ತೆ. ಚತುರೋಪಾಯ ಅಂದ್ರೆಗಿನ ಸಾಮ ದಾನ ಅಂತಕ್ಕಂಥದ್ದು. ದ್ವಿಜ ಅಂದ್ರೆಗಿನ ಬ್ರಾಹ್ಮಣ. ಅನಂತರ ನೃಗೋಧ ಅಂದ್ರೆಗಿನ ಆಲದ ಮರ. ಪತಿ ಕಾರ್ಯ ಅಂದ್ರೆಗಿನ ಸ್ವಾಮಿ ಕಾರ್ಯ. ಅನಂತರ ಪಾಲಿಸು ಅಂದ್ರೆಗಿನ ಕಾಪಾಡು, ಸಲಹು ಅಂತಕ್ಕಂಥ ಅರ್ಥ ಕೊಡುತ್ತೆ. ಪೇರ್ಚು ಅಂದ್ರೆ ಹೆಚ್ಚು, ವೃದ್ಧಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಪೇರ್ಮರ ಅಂದ್ರೆ ದೊಡ್ಡ ಮರ ಅಂತಕ್ಕಂಥದ್ದು. ಪೊರೆ ಅಂದ್ರೆ ಕಾಪಾಡು. ಬಲಿದ ಅಂದ್ರೆಗಿನ ಬಲಿಷ್ಠ, ಹಣವಂತ ಅಂತಕ್ಕಂಥ ಅರ್ಥ ಕೊಡುತ್ತೆ. ಭಜಕ ಅಂದ್ರೆಗಿನ ಪೂಜಿಸುವವನು. ಭಟ ಅಂದ್ರೆ ಸೈನಿಕ. ಮಿಡಿ ಅಂದ್ರೆ ಈಚು ಅಂತಕ್ಕಂಥ ಅರ್ಥ ಕೊಡುತ್ತೆ. ವರ್ಣ ಅಂದ್ರೆ ಅಕ್ಷರ. ಅದ ನಂತರ ವೃತ್ತಿ ಅಂದ್ರೆಗಿನ ನಿಯಮ ಉಳ್ಳವನು ಅಂತೇಳಿ. ಮುನಿ ಅಂತಂದ್ರೆಗಿನ ತಪಸ್ವಿ. ಶ್ರುತಿ ಅಂದ್ರೆ ವೇದ ಅಂತಕ್ಕಂಥದ್ದು. ಸಂಪನ್ನ ಅಂದ್ರೆ ಗುಣಶಾಲಿ ಅಂತಕ್ಕಂಥದ್ದು. ಸಾಧನ ಅಂದ್ರೆ ಸಹಾಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ರೈಟ್. ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಮಕ್ಕಳೇ, ನೋಟ್ಸ್ ಬರೆಯುವಾಗ ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ 4 ಅಂತಕ್ಕಂಥ ಬರಿತಾ ಹೋಗಿ. ಓಕೆನಾ? ಈ ಪದ್ಯದ ಹೆಸರಿದೆಯಲ್ಲ, ಸೋಮೇಶ್ವರ ಶತಕ ಅಂತಕ್ಕಂಥದ್ದನ್ನ ದಪ್ಪನೆ ಅಕ್ಷರದ ಬರೆದು ಕೆಳಗಡೆ ಮಾಡಿ. ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರ ಆ ಡೇಟ್ನಲ್ಲಿ ಬರಿತಾ ಹೋಗಿ. ನೇರವಾಗಿ ಅಭ್ಯಾಸ ಬರಲಿಕ್ಕೆ ಹೋಗಬೇಡಿ. ಕೃತಿಕಾರರ ಪರಿಚಯ ನಾವು ಮೊದಲು ಬರಿಬೇಕಾಗತ್ತೆ. ಯಾರು ಕವಿ ಅಂದ್ರಿನ ಪುಲಿಗೆರೆ ಸೋಮನಾಥ. ಈ ಕಾಣ್ತಾ ಇದ್ದೀರಾ? ಇವರೇನೆ. ಕಾಲ ಸಾಮಾನ್ಯ ಶಕ 1299 ಅಂತಕ್ಕಂಥ ನೋಡ್ತೇವೆ. ಸ್ಥಳ ಎಲ್ಲಿಯವರು ಅಂದ್ರಿನ ಧಾರವಾಡ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಪುಲಿಗೆರೆಯವರು ಇವರು. ಅದ ನಂತರ ಪ್ರಸಿದ್ಧಿ ಏನಂತ ಪಡೆದರೆ ಪುಲಿಗೆರೆ ಸೋಮನಾಥ ಅಂತಕ್ಕಂಥದ್ದು ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ಇವರು. ಅದಾದ ನಂತರ ಅಂಕಿತ ಏನಾಗಿತ್ತು ಅಂದ್ರಿನ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥದ್ದು ಇವರ ಅಂಕಿತ ಆಗಿತ್ತು. ಕೃತಿಯುಳ್ಳಾದರೆ ಕನ್ನಡ ರತ್ನಕರಂಡಕ ಅಂತಕ್ಕಂಥದ್ದು, ಸೋಮೇಶ್ವರ ಶತಕ ಅಂತಕ್ಕಂಥದ್ದು. ಆಯ್ಕೆ ಇದರಿಂದ ಆಯ್ಕೆ ಮಾಡಲಾಗಿದೆ ಈ ಸೋಮೇಶ್ವರ ಶತಕ ಪದ್ಯವನ್ನ ಅಂತಂದ್ರಿನ ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಅದ ನಂತರ ಮುಂದೆ ನೋಡ್ತೋಣವಾ. ಆ ನಂತರ ಅಭ್ಯಾಸ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ 5 ಪ್ರಶ್ನೆ ಯಾವ ರೀತಿ ಬರೆಯಬೇಕು ಚಿಕ್ಕದಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ಅಭ್ಯಾಸ ಅಂತ ಬರೀತಾ ಹೋಗಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ನಿಜವಾದ ಬಂಧು ಯಾರು ಅಂತ ಕೇಳಿದ್ರೆ. ಓಕೆನಾ? ಉತ್ತರ ಅದೇ ರೀತಿ ಬರಿತಾ ಹೋಗಿ. ನಮ್ಮ ಹಿತವನ್ನು ಬಯಸುವವರೇ. ಇದ್ ನೆನ್ಪಿಡ್ತಾ ಹೋಗಿ. ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು ಅಂತಕ್ಕಂಥದ್ದು ಬರಿತಾ ಹೋಗಿ. ಓಕೆನಾ? ಅದಾಂತರ ಎರಡನೇದು, ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಅಂದ್ರಿನ ಉತ್ತರ, ತಂದೆ ತಾಯಿಯನ್ನು ಸಲುಹಲು ಬಲ್ಲವನೇ.
ಇದು ನೆನ್ಪಿಡ್ತಾ ಹೋಗಿ. ತಂದೆ ತಾಯಿಯನ್ನು ಸಲಹಲು ಬಲ್ಲವನೇ ಧಾರ್ಮಿಕನೆಂದು ಕರೆಯಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಇಲ್ಲಿ ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಮೂರನೇ ಪ್ರಶ್ನೆ ಅಂತ ನೋಡೋದ್ರಲ್ಲಿ ರಾಜನಾದವನ ಕರ್ತವ್ಯವೇನು ಅಂತ ಕೇಳಿದರೆ, ಓಕೆ ಎಸ್ ಉತ್ತರ ನೋಡಿ. ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ. ಇಷ್ಟು ನೆನ್ಪಿಡ್ತಾ ಹೋಗಿ. ಪ್ರಜೆಗಳನ್ನು ಪಾಲಿಸುವುದು ರಾಜನ ಕರ್ತವ್ಯವಾಗಿದೆ ಅಂತಕ್ಕಂಥ ಬರಿತಾ ಹೋಗಿ. ನಂತರ 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ 4ನೇ ಪ್ರಶ್ನೆ ಅಂತ ನೋಡ್ತೋಣ. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಆಲದ ಮರ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಎಸ್ 5. ಪುಲಿಗೆರೆ ಸೋಮನಾಥನ ಅಂಕಿತವೇನು ಅಂತ ಕೇಳಿದೆ. ಓಕೆನಾ. ಕವಿ ಪರಿಚಯ ನೋಡಿದ್ವಿ ಹೌದಾ. ಇಲ್ಲಿ ಉತ್ತರ ಅಂತ ಬರೀತಕ್ಕಂತ ಹೋಗಿ. ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥದ್ದು. ಓಕೆ ರೈಟ್. ಇಲ್ಲಿ ಮಕ್ಕಳೇ, ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದು ಮುಗಿತು. ಅದ ನಂತರ ಇಲ್ಲಿ ಆ ಇದೆ. ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ನೋಡ್ತೋಲ್ವಾ ಮಕ್ಕಳೇ. ಆ ಅಂತಕ್ಕಂಥ ಬರೆದು ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಆ ನಂತರ ಮೊದಲನೇ ಪ್ರಶ್ನೆ, ಸೂರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಅಂತ ಕೇಳಿದರೆ. ಉತ್ತರ, ವೇದಗಳನ್ನು ಬಿಡದೆ ಪಠಿಸುತ್ತಾ ಪಾಲನೆ ಮಾಡುವವನೇ ಸೂರತಿ. ಮಾತಾಪಿತರಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತನ ಎಂದು ಕವಿ ಹೇಳಿದ್ದಾನೆ ಅಂತಕ್ಕಂಥದ್ದು. ಓಕೆನಾ ರೈಟ್. ಅಂದ್ರೆ 2ನೇ ಪ್ರಶ್ನೆ, ಇದರಲ್ಲಿ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಅಂತ ಕೇಳಿದರೆ. ಉತ್ತರ, ಧೈರ್ಯವಂತನೇ ನಿಜವಾದ ಭಟ ಅಂದ್ರೆ ಸೈನಿಕ ಅಂತಕ್ಕಂಥದ್ದು. ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ದ್ವಿಜ ಅಂದ್ರೆ ಬ್ರಾಹ್ಮಣ ಎಂದು ಸೋಮನಾಥ ಹೇಳಿದ್ದಾರೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ಮುಂದೆ ನೋಡ್ತೋಣ. ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ನೋಡ್ತೋಣ. ಓಕೆನಾ. ಈ ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು, ಏನೆಲ್ಲ ಲಕ್ಷಣ ಇರಬೇಕು ಅಂದ್ರೆ ಉತ್ತರ ನೋಡಿ. ಅತಿ ಗಂಭೀರನು, ಉದಾರನು, ಧೀರನು, ಮಹಾಸಂಪನ್ನನು, ಸತ್ಯಾತ್ಮನು, ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು, ಲಂಚಕ್ಕೆ ಕೈ ಚಾಚದವನು, ವ್ರತವನ್ನು ಪಾಲಿಸುವನು, ಧರ್ಮಪರನು, ವಿಚಾರವಂತನು, ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು, ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥರು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಅದ ನಂತರ ಇದರಲ್ಲಿ 2ನೇ ಪ್ರಶ್ನೆ, ಬಡವ ಬಲ್ಲಿದನಾದವನು ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವು ಅಂತ ಕೇಳಿದರೆ. ಓಕೆನಾ. ಉತ್ತರ ನೋಡಿ. ಚಂದ್ರನು ಒಂದೇ ಸಮನಾಗಿರುವುದಿಲ್ಲ, ಕಳೆಗುಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ಲವೇ. ಆಲದ ಮರದ ಕೆಲವು ಬೀಜಗಳಾದ್ರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದಿಲ್ಲವೇ. ಈ ಲೋಕದಲ್ಲಿ ಎಳೆಗರು ಬೆಳೆದು ಎತ್ತರವಾಗುವುದಿಲ್ಲವೇ, ಮಿಡಿ ಹಣ್ಣಾಗುವುದಿಲ್ಲವೇ. ದೇವರ ಕೃಪೆಯೊಂದಿದ್ದರೆ ಕಾಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ಲವೇ ಎಂಬ ನಿದರ್ಶನಗಳನ್ನು ಕವಿ ನೀಡಿದ್ದಾನೆ ಅಂತಕ್ಕಂಥದ್ದು. ಓಕೆನಾ ರೈಟ್. ಇಲ್ಲಿ ಮಕ್ಕಳಲ್ಲಿ ಈ ಅಂತಕ್ಕಂಥದ್ದಾಯ್ತು. ಆ ನಂತರಲ್ಲಿ ಈ ಇದೆ. ಏನ್ ಕೊಟ್ಟಿದ್ದಾರೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 3 ಸಂದರ್ಭಗಳು ನೋಡ್ತೋಣ. ಓಕೆನಾ. ಇಲ್ಲಿ ಮಕ್ಕಳೇ, ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ. ಮೊದಲನೇ ಸಂದರ್ಭ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಅಂತಕ್ಕಂಥದ್ದು. ಉತ್ತರ, ಸಂದರ್ಭಕ್ಕೆ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಸಂದರ್ಭ ಏನಿದೆ ಅಂದ್ರಿನ, ಕವಿಯು ಉತ್ತಮ ಬಂಧು, ತಂದೆ, ಹೆಂಡತಿ, ಮಗ, ಗುರು, ಸೂರತಿ ಮುಂತಾದವರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲಾ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ನಂತರ ಸ್ವಾರಸ್ಯ, ಗಂಡನ ಯಶಸ್ಸು, ಕೀರ್ತಿ ಹಾಗೂ ಸಂಸಾರದ ಉನ್ನತಿಗೆ ಸತಿಯೇ ಮುಖ್ಯ ಕಾರಣಗಳು ಎಂದು ಜೀವನದ ಸತ್ಯವನ್ನು ಇಲ್ಲಿ ಸ್ವಾರಸ್ಯವಾಗಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು. ಅದಾದ ನಂತರ ಇಲ್ಲಿ 2ನೇ ಸಂದರ್ಭ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡಿದರೆ, ಅತಿ ಗಂಭೀರ ಅನುಧಾರ ಧೀರನು ಅಂತಕ್ಕಂಥದ್ದು.
ಉತ್ತರ ಮೊದಲು ಸಂದರ್ಭಕ್ಕೆ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಸಂದರ್ಭ ನೋಡಿದರೆ ಕವಿಯು ಒಳ್ಳೆಯ ಮಂತ್ರಿಯಲ್ಲಿ ಇರಬೇಕಾದ ಗುಣಗಳನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅತಿ ಗಂಭೀರ, ಧೀರ, ಧರ್ಮಪರ, ಲಂಚ ಸ್ವೀಕರಿಸದ, ನಿಷ್ಠಾವಂತ ಹಾಗೂ ವಿಚಾರವಂತನಾಗಿರುವವನೇ ನಿಜವಾದ ಒಳ್ಳೆಯ ಮಂತ್ರಿ ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು. ಸ್ವಾರಸ್ಯ ಏನಿದೆ ಅಂದ್ರಿನ ಮಂತ್ರಿಯಾದವನಿರಬೇಕಾದ ಗುಣಗಳಲ್ಲಿ ಗಂಭೀರತೆ, ಉದಾರತೆ ಮತ್ತು ಧೀರತನ ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ಮುಂದೆ ನೋಡ್ತೋಣ. ಮೂರನೇ ಸಂದರ್ಭ ನೋಡಿ, ಉಡುರಾಜಂ ಕಳೆಗುಂದಿ ಪೇರ್ಚೆದಿಹನೆ. ಓಕೆನಾ, ಉತ್ತರ ಇಲ್ಲಿ ಸಂದರ್ಭಕ್ಕೆ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಅಂತ ಸಂದರ್ಭ, ಕವಿ ಜೀವನದಲ್ಲಿ ಆಶಾವಾದಿಯಾಗಿರಬೇಕು. ಒಂದಲ್ಲ ಒಂದು ದಿನ ಒಳ್ಳೆಯದು ಆಗೇ ಆಗುತ್ತದೆ. ದೇವರ ಕೃಪೆಯೊಂದಿಗಿದ್ದರೆ ಕಾಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ಲವೇ ಎನ್ನುವ ಸಂದರ್ಭದಲ್ಲಿ ಕವಿ ಈ ನಿದರ್ಶನದೊಂದಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಸ್ವಾರಸ್ಯ, ಪ್ರಕೃತಿಯ ನಿಯಮದಂತೆ ಬಡವನು ಒಂದು ದಿನ ಸಿರಿವಂತನಾಗುವನೆಂಬ ಆಶಾವಾದವನ್ನು ಕವಿ ಸ್ವಾರಸ್ಯವಾಗಿ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ, ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳೇ, ಹೂ ಅಂತಕ್ಕಂಥದ್ದು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತಿದೆ. ಇದು ಯಾವ ರೀತಿ ಬರೆಯಬೇಕಂತ ತಿಳಿಸ್ತಾ ಹೋಗ್ತದೆ. ಓಕೆನಾ, ಇಲ್ಲಿ ಮಕ್ಕಳೇ, ಹೂ ಅಂತಕ್ಕಂಥ ಬರ್ದು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತಿದೆ. ಓಕೆನಾ, ಮೊದಲನೇ ನೋಡಿ, ಮಿಡಿ ಅಂದ್ರಿನ ಪಣ್ಣಾಗದೆ ಅಂತಕ್ಕಂಥದ್ದು, ಎಳೆಗರು ಅಂದ್ರೆ ಎತ್ತಾಗದೆ ಅಂತಕ್ಕಂಥದ್ದು, ಅಂದ್ರ ನೃಗ್ರೋಧ ಅಂದ್ರಿನ ಆಲದ ಮರ, ಉಡುರಾಜ ಅಂದ್ರೆ ಚಂದ್ರ ಅಂತ ಇರುತ್ತದೆ, ಭಕ್ತಿಯುಳ್ಳ ಅಂದ್ರೆ ಆಗಮ ಸಂಧಿ ಆದ್ರೆ, ಕಳೆಗುಂದು ಅಂತಕ್ಕಂಥದ್ದು ಆದೇಶ ಸಂಧಿ ಆಗ್ತದೆ, ಧರ್ಮ ಅಂದ್ರೆ ಅಧರ್ಮ ಅಂತಕ್ಕಂಥ ಬರೆದರೆ, ಬಡವ ಅಂದ್ರೆ ಬಲ್ಲಿದ ಅಂತಕ್ಕಂಥದ್ದಾಗಿರುತ್ತೆ. ನಂತರ ಕಾರ್ಯ ಅಂದ್ರೆ ಕಜ್ಜ ಅಂತಕ್ಕಂಥದ್ದು, ಭಕ್ತಿ ಅಂದ್ರೆ ಬಕುತಿ ಅಂತಕ್ಕಂಥ ತದ್ಭವ ಆಗುತ್ತೆ. ಓಕೆನಾ, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಹೂ ಅಂತಕ್ಕಂಥದ್ದಾಯ್ತು. ಅದಾದ ನಂತರ ಇಲ್ಲಿ ಮುಂದೆ ನೋಡಾರೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಕ್ಕಂಥ ನೋಡ್ತೇವೆ. ಓಕೆನಾ, ಈ ಸೈದ್ಧಾಂತಿಕ ಭಾಷಾಭ್ಯಾಸ ಅಲಂಕಾರದ ಕುರಿತು ನಿಮ್ಮ ತರಗತಿಯ ಶಿಕ್ಷಕರು ಎಲ್ಲ ವ್ಯಾಕರಣದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲ ತಿಳಿಸ್ಲಿಲ್ಲ ಸರ್ ಅಂದ್ರೆ ಕಾಮೆಂಟ್ ಮಾಡಿ ಸಪರೇಟ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಇಲ್ಲಿ ನಾವು ಹೆಚ್ಚಿನ ಒತ್ತು ಎದಕ್ಕೆ ನೀಡ್ತಾ ಇದೀವಿ ಅಂದ್ರೆ ಅಭ್ಯಾಸ ಚಟುವಟಿಕೆ ಇದೆಯಲ್ಲ ಅದ್ರ ಬಗ್ಗೆ ನಾನು ನೀಡ್ತಾ ಇದ್ದೀನಿ. ಈಗ ಅಭ್ಯಾಸ ಚಟುವಟಿಕೆ ಏನಿದೆ ನೋಡ್ತೋಣವಾ. ಅಭ್ಯಾಸ ಚಟುವಟಿಕೆ ಅಂತಕ್ಕಂಥದ್ದು ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ, ಇವು ನೋಡ್ತೋಣ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಚಟುವಟಿಕೆ ಅಂತಕ್ಕಂಥ ಬರೀತಾ ಹೋಗಿ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇದು, ಅಲಂಕಾರ ಎಂದರೇನು ಅಂತ ಕೇಳಿದರೆ ಉತ್ತರ, ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತಕ್ಕಂಥದ್ದು. ಎರಡನೇದು, ಉಪಮಾಲಂಕಾರ ಎಂದರೇನು, ನಿದರ್ಶನ ಸಹಿತ ವಿವರಿಸಿ ಅಂತ ಹೇಳಿದರೆ. ಓಕೆನಾ, ಉತ್ತರ, ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮಾ ಇರುತ್ತದೆಯೋ ಆ ಅಲಂಕಾರವೇ ಉಪಮಾ ಅಲಂಕಾರ ಅಂತಕ್ಕಂಥದ್ದು. ಅದ ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಲಿ, ಪೂರ್ಣೋಪಮಾಲಂಕಾರ ಎಂದರೇನು, ವಿವರಣೆ ನೀಡಿ ಅಂತ ಹೇಳಿದರೆ. ಉತ್ತರ, ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ 4 ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ಇಲ್ಲಿ ಮಕ್ಕಳೇ, ಅಭ್ಯಾಸ ಚಟುವಟಿಕೆ ಅಂತ ಮುಗಿತು. ಪ್ರಾಯೋಗಿಕ ಭಾಷಾಭ್ಯಾಸ ಅಂತಕ್ಕಂಥದ್ದಿದೆ. ಇಲ್ಲಿ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯ ಮಾಡಿ ಅಂತ ಇದು ನೋಡ್ತೋಣ. ಓಕೆ, ಇಲ್ಲಿ ಮಕ್ಕಳೇ, ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಬರೀತಾ ಹೋಗಿ. ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಅಂತ ಬರೀರಿ. ಮೊದಲನೇದು ಕೊಟ್ಟಿದ್ದಾರೆ, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಹೇಳಿದ್ದಾರೆ. ಓಕೆನಾ, ಉಪಮೇಯ. ಉಪಮೇಯ ಅಂತಂದ್ರೆ ಏನಾದ್ರಿನ ಇಲ್ಲಿ ಯಾವ ವಸ್ತುವಿನ ಕುರಿತು ಅಲಂಕರಿಸಿರ್ತೀವೋ, ಓಕೆನಾ, ವರ್ಣಿಸ್ತೀವೋ ಅದು ಏನಾಗಿರುತ್ತೆ ಅಂದ್ರೆ ಉಪಮೇಯ ಆಗಿರುತ್ತೆ. ಇಲ್ಲಿ ಯಾರ ಕುರಿತು ಹೇಳ್ತಾ ಇದೀವಿ, ಸೀತೆಯ ಕುರಿತು ಹೇಳ್ತೀವಿ, ಸೀತೆಯ ಮುಖ ಕುರಿತು. ಸೀತೆಯ ಮುಖ ಅಂತಕ್ಕಂಥದ್ದು ಉಪಮೇಯ ಆಗಿರುತ್ತೆ. ಉಪಮಾನ ಯಾವುದಕ್ಕೆ ನಾವು ಹೋಲಿಸಿರ್ತೀವಿ ಇದನ್ನ ಅವರ್ಣ್ಯ ಅಂತಾನು ಕರೀತಾರೆ. ಯಾವ ವಸ್ತುವಿಗೆ ಆಧರಿಸಿ ಅಥವಾ
ಯಾವ್ದಕ್ಕೆ ಹೋಲಿಸಿರ್ತೀವಿ ಅದು ಏನಾಗಿರುತ್ತೆ, ಸೀತೆಯ ಮುಖವನ್ನು ಕಮಲದಂತೆ ಅಂತೇಳಿ. ಕಮಲ ಅಂತಕ್ಕಂಥದ್ದು ಉಪಮಾನ ಆಗಿರುತ್ತೆ. ಓಕೆನಾ. ಇಲ್ಲಿ ಉಪಮಾವಾಚಕ ಪದ ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಈ ಎರಡು ಪದಗಳಿಗೆ ಜಾಯಿಂಟ್ ಮಾಡುತ್ತಲ್ಲ ಅದು ಏನಾಗಿರುತ್ತೆ, ಇಲ್ಲಿ ನೋಡಿ, ಸೀತೆಯ ಮುಖ ಕಮಲದಂತೆ ದಂತೆ ಅಂತೆ ಅಂತಕ್ಕಂಥದ್ದು ಉಪಮವಾಚಕ ಪದ ಆಗಿರುತ್ತೆ. ಸಮಾನ ಧರ್ಮ ಅಂದ್ರಿಗಿನ ಇದಕ್ಕೂ ಸೀತೆಯ ಮುಖಕ್ಕೂ ಕಮಲದಂತೆ ಹೆಂಗಿತ್ತು, ಸೀತೆಯ ಮುಖ ಅರಳಿತು, ಕಮಲದಂತೆ ಅರಳಿತು. ಇದು ಎರಡಕ್ಕೂ ಸಮಾನ ಧರ್ಮ ಕೊಡುತ್ತಲ್ಲ, ಅದಕ್ಕೆ ನಾವು ಇಲ್ಲಿ ಅರಳಿತು ಅಂತಕ್ಕಂಥದ್ದಾಗಿರುತ್ತೆ. ಓಕೆನಾ. ಸಮನ್ವಯ ನಾವು ಕೊನೆಗೆ ಬರಬೇಕಾಗುತ್ತೆ. ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿದ್ದಾರೆ. ಇದು ಇಲ್ಲಿ ಐತಲ್ಲ, ಉಪಮೇಯ ಯಾವ್ದು ಮಾಡಿದೆ, ಸೀತೆಯ ಮುಖವನ್ನು ಯಾವ್ದು ಹೋಲಿಸಿದರೆ ಉಪಮಾನ ಕಮಲಕ್ಕೆ ಹೋಲಿಸಿದ್ದಾರೆ. ಆದ ಕಾರಣ ಇದು ಏನಾಗಿರುತ್ತೆ, ಅಲಂಕಾರ ಅಂತಂದ್ರಿಗಿನ ಉಪಮ ಅಲಂಕಾರ ಆಗಿರುತ್ತೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಏಳನೇದು, ಗಿಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಅಂತಕ್ಕಂಥದ್ದು. ಉತ್ತರ, ಉಪಮೇಯ ಅಂದ್ರೆ ಗಿಜಗನ ಗೂಡು, ಮೂಲ ಗಿಜಗನ ಗೂಡು ಅಂತಕ್ಕಂಥದ್ದು. ಉಪಮಾನ ಯಾವ್ದು ಹೋಲಿಸಲಾಗಿದೆ ಅಂದ್ರಿಗಿನ ತೂಗುವ ತೊಟ್ಟಿಲಿಗೆ ಹೋಲಿಸಲಾಗಿದೆ. ಯಾವ್ದು ಹೋಲಿಕೆ ಮಾಡಿದ್ರೆ ಅದು ಬರಿಬೇಕಾಗುತ್ತೆ ಉಪಮಾನ. ಉಪಮವಾಚಕ ಇಲ್ಲಿ ಅಂತೆ ಅಂತಕ್ಕಂಥದ್ದು ಇರುತ್ತಲ್ಲ, ಎರಡು ಪದ ಜಾಯಿಂಟ್ ಮಾಡುತ್ತಲ್ಲ ಅದು ಅಂತೆ ಅಂತಕ್ಕಂಥದ್ದು ಸಮಾನ ವಾಚಕ ಪದ. ಸಮಾನ ಧರ್ಮ ಅಂದ್ರಿಗಿನ ಗಿಜಗನ ಗೂಡು ತೂಗುತ್ತಿತ್ತು, ಅದಾಂತಲಿ ತೊಟ್ಟಿಲು ತೂಗುತ್ತಿತ್ತು ಅಂತಕ್ಕಂಥದ್ದು. ಆದ ಕಾರಣ ಇಲ್ಲಿ ತೂಗುತ್ತಿದ್ದವು ಅಂತಕ್ಕಂಥದ್ದು ಇದು ಸಮಾನ ಧರ್ಮ ಆಗ್ತದೆ. ಸಮನ್ವಯ ಇಲ್ಲಿ ಉಪಮೇಯವಾದ ಗಿಜಗನ ಗೂಡನ್ನು ಉಪಮವಾಚಕ ತೂಗುವ ತೊಟ್ಟಿಲಿಗೆ ಹೋಲಿಸಲಾಗಿದೆ, ಒಂದಕ್ಕೊಂದು ಹೋಲಿಸಲಾಗಿದೆ. ಆದ ಕಾರಣ ಇದೇನಾಗುತ್ತೆ, ಅಲಂಕಾರ ಉಪಮಾ ಅಲಂಕಾರ ಆಗಿರುತ್ತೆ. ಓಕೆ. ಅದಾದ ನಂತರ ಇಲ್ಲಿ ಅಂತಕ್ಕಂಥದ್ದು ನೋಡ್ತೇವೆ. ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು ಅಂತ ಕೇಳಿದ್ರೆ, ಓಕೆನಾ. ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು ಇಲ್ಲಿ ನೋಡ್ತೋಣ. ಓಕೆನಾ. ಮಾಡದಂ ಧಾರ್ಮಿಕಂ ಅಂತಕ್ಕಂಥದ್ದು, ಕೈ ನೀಡದಂ ಬಲ್ಲವಂ ಅಂತಕ್ಕಂಥದ್ದು, ಉಡುರಾಜಂ ಸಿಡುದುಂ ಬಡವಂ ಅಂತಕ್ಕಂಥದ್ದು, ಕೆಲಂ ತಾಮ್ ಅಂತಕ್ಕಂಥದ್ದು ಪ್ರಾಸ ಇಲ್ಲಿ ಪದ್ಯದಲ್ಲಿ ಬರ್ತಕ್ಕಂಥ ಪ್ರಾಸ ಆಗ್ತಕ್ಕಂಥದ್ದು. ಓಕೆನಾ. ಮುಂದೆ ನೋಡ್ತೋಣವಾ. ಇಲ್ಲಿ ಅಂತಕ್ಕಂಥದ್ದು ಮುಗಿತು. ಆಗ ನಂತರ ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಪಠ್ಯಾಧಾರಿತ ಚಟುವಟಿಕೆ ಅಂತದೆ. ಓಕೆನಾ. ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಇಲ್ಲಿ ಪ್ರಜೆಯಂ ಪಾಲಿಸ ಅಂತಿದೆ. ಇದೆಲ್ಲಿದೆ ಇಲ್ಲಿ ಪದ್ಯದಲ್ಲಿ ನಾವು ನೋಡಿದ್ರೆ ಇಲ್ಲಿ ನೋಡಿ ಮಕ್ಕಳೇ, ಎಸ್ ಇಲ್ಲಿದೆ ನೋಡಿ. ಎರಡನೇ ಒಂದು ಪದ್ಯದಲ್ಲಿ ಪ್ರಜೆಯಂ ಪಾಲಿಸಬಲ್ಲ ಇಲ್ಲಿ ಐತಲ್ಲ, ಇಲ್ಲಿಂದ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥ ಇಲ್ಲಿಂದ ಇಲ್ಲಿವರೆಗೆ ಬರಿಬೇಕಾಗುತ್ತೆ. ಇದನ್ನ ಏನ್ ಮಾಡೋಕೆ ಕಂಠಸ್ಥ ಹಾಕ್ತಾ ಹೋಗಿ ಕೊಟ್ಟಿದ್ದಾರೆ. ಕೊಟ್ಟಿರೋ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ, ನಾನು ಹೇಳಿದ್ಮೇಲೆ ಎರಡನೇ ಪ್ಯಾರ ಇಲ್ಲಿ ಬರೆದು ಕಂಠಸ್ಥ ಹಾಕ್ಬೇಕಂತೆ. ಓಕೆನಾ. ರೈಟ್. ಹಾಗಾದ್ರೆ ಪೂರಕ ಓದು ಕೊಟ್ಟಿದೆ. ಏನ್ ಕೊಟ್ಟಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿರುವ ಸಮಗ್ರ ವಚನ ಸಂಪುಟದಲ್ಲಿರುವ ಕೆಲವು ಜನಪ್ರಿಯ ವಚನಗಳನ್ನು ಸಂಗ್ರಹಿಸಿ. ಓಕೆನಾ. ನಿಮ್ಮ ಶಿಕ್ಷಕರಿದ್ರೆ ಇಸ್ಕೊಂಡು ನೀವು ಇದು ಮಾಡೋದು, ಅಥವಾ ಗ್ರಂಥಾಲಯ ಇದ್ರೆ ಇಸ್ಕೊಂಡು ಸಂಗ್ರಹಿಸ್ತಾ ಹೋಗುದು. ಪೂಲಿಗೆರೆ ಸೋಮನಾಥನ ಸೋಮೇಶ್ವರ ಶತಕವನ್ನು ಓದಿರಿ. ನಿಮ್ಮ ಗ್ರಂಥಾಲಯದ ಏನಾದ್ರು ಸಿಕ್ಕರೆ ಇಸ್ಕೊಂಡು ಓದ್ಬೋದು, ಅಥವಾ ನಿಮ್ಮ ಶಿಕ್ಷಕರು ಹತ್ರ ಇದ್ರೆ ಇಸ್ಕೊಂಡು ಓದ್ರಿ ಮಕ್ಕಳೇ. ರೈಟ್. ಹಾಗಾದ್ರೆ ಮುಂದೆ ಏನಿದೆ ನೋಡ್ತೋಣವಾ. ಇಲ್ಲಿಗೆ ಪದ್ಯ ಅಂತಕ್ಕಂಥ ಮುಕ್ತಾಯ ಆಯ್ತು. ಹಾಗಾದ್ರೆ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟ ಆಯ್ತಾ, ಅಥವಾ ಏನಾದ್ರು ಡೌಟ್ ಇತ್ತಾ, ಕಾಮೆಂಟ್ ಮಾಡಿ. ನಾನು ಅದಕ್ಕೆ ಓದಿ ನಾನು ರಿಪ್ಲೈ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಎಲ್ಲ ಪದ್ಯದ ವಿವರಣೆ ಅಂತಕ್ಕಂಥ ಇಷ್ಟ ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಬಾಯ್.